ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಡುಗಳ್ಳ ದಂತಚೋರ ವೀರಪ್ಪನ್ ಅಣ್ಣವರನ್ನ ಕಿಡ್ನಾಪ್ ಮಾಡಿದ್ದೇ ಸುಳ್ಳ? ರಾಜ್ಕುಮಾರ್ 108 ದಿನಗಳ ಕಾಲ ಅಲೆದಾಡಿದ್ದು ನಾಟಕನ? ರಾಜ್ ಬಿಡುಗಡೆಗೆ ಕೋಟಿ ಕೋಟಿ ಹಣವನ್ನ ವೀರಪ್ಪನ್ಗೆ ನೀಡಲಾಗಿತ್ತ? ಈ ವಿಚಾರಗಳು ಈಗ್ಯಾಕೆ ಸದ್ದು ಮಾಡ್ತಾ ಇವೆ? ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣದಲ್ಲಿ ಸಾಕ್ಷಿ ಅಭಾವದ ಆಧಾರದ ಮೇಲೆ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಅನ್ನ ನೀಡಿದೆ. ವೀರಪ್ಪನ್ ಕಿಡ್ನಾಪ್ ಡೀಲ್ ನಾನ್ ಮಾಡಿದೆ ಅನ್ನುವಂತಹ NS ರಾಜ್ಕುಮಾರ್ ಹೇಳಿಕೆ ಸದ್ಯ ಹೊಸ ಪ್ರಶ್ನೆಗಳನ್ನ ಎಬ್ಬಿಸಿದೆ. ರಾಜಕೀಯ ಪ್ರಭಾವ ಮತ್ತು ನೈಜ ಘಟನೆಗಳ ನಡುವೆ ನಡೆದಿರುವಂತಹ ಸತ್ಯ ಘಟನೆಯ ಮೇಲೆ ಇವತ್ತಿನ ಫೋಕಸ್ ಪವರ್. ನಾನು ಪವಿತ್ರ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಹಾಯ್ ಹಾಯ್ ಪವಿತ್ರ. ಎಸ್ ಸರ್. ಸರ್ ಮೊದಲನೇದಾಗಿ ಅಂದ್ರೆ ರಾಜ್ಕುಮಾರ್ ಅಪಹರಣ ಆಗಿದ್ದು ಸುಳ್ಳ? ಏನು ಈ ಒಂದು ವೀರಪ್ಪನ್ ಸಹಚರರಿಗೆ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆಕ್ಚುಲಿ ಏನಾಗ್ಬಿಟ್ಟಿದೆ ಪವಿತ್ರ, ಈ ರಾಜ್ಕುಮಾರ್ ಅಪಹರಣ ಪ್ರಕರಣ 2 ದಶಕಗಳಾಗೋಯ್ತು. ಓಕೆ, ಆವಾಗಿಂದನೂ ಇದೇನಾಗ್ತಾ ಇದೆ ಅಂದ್ರೆ ಒಂದೊಂದ್ರ ಮೇಲೆ ಸದ್ದಾಗ್ತಾನೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಮೊನ್ನೆ ಒಂದು ತೀರ್ಪು ಬಂದಿತ್ತು, ಹೆಚ್ಚಿಗೆ ಅಲ್ಲ, ಕೇವಲ 2 ತಿಂಗಳುಗಳ ಹಿಂದೆ. ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್, ವೀರಪ್ಪನ್ ಅಪಹರಣ ಮಾಡಿರುವಂತಹ ಯಾರು ಆರೋಪಿಗಳಿದ್ರು ಆ 11 ಜನ ಆರೋಪಿಗಳಲ್ಲಿ 3 ಜನ ಆರೋಪಿಗಳು ಏನಾಗಿರ್ತಾರೆ ಅಂದ್ರೆ ಸತ್ತೋಗಿರ್ತಾರೆ. ವೀರಪ್ಪನ್, ಅದಾದ್ಮೇಲೆ ಸೇತುಕುಳಿ ಗೋವಿಂದನ್, ಅದಾದ್ಮೇಲೆ ನಾಗಪ್ಪ ಅಂತ ಮೂರು ಜನ. ಉಳಿದ 2 ಅಪ್ಸ್ಕಾಂಡ್ ಆಗಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಒಬ್ರು ತೀರ್ ಹೋಗಿದ್ದಾರೆ, ಅವ್ರ ವಯಸ್ಸು ಜೊತೆಯಿಂದ ತೀರ್ ಹೋಗಿದ್ದಾರೆ. ಉಳಿದ 9 ಜನರನ್ನ ಖುಲಾಸೆ ಮಾಡುತ್ತೆ ಸುಪ್ರೀಂ ಕೋರ್ಟ್. ಹಾಗಾದ್ರೆ ಅಲ್ಲಿ ಕಾನೂನಾತ್ಮಕವಾಗಿ ನಮ್ಗೆ ಉತ್ತರ ಸಿಗುತ್ತೆ, ವೀರಪ್ಪನ್ ಅಪಹರಣ ಆಗಿದ್ದು ಸುಳ್ಳ ಹಾಗಾದ್ರೆ ಅನ್ನುವಂಥದ್ದು. ಈಗ ಮಾತುಗಳು ಬಂದಿತ್ತು ಅವಾಗ್ಲೂ ಕೂಡ, ಏನೋ ಕೋಟಿ ಕೋಟಿ ಡೀಲ್ ಆಗಿದೆ ಅಂತ. ನಮ್ಮ ಯಾರು ಮಾಜಿ ಪೊಲೀಸ್ ಅಧಿಕಾರಿ ಒಬ್ರು ಹೇಳಿದ್ರು ಈ ರೀತಿ ಆಗಿದೆ ಅಂತ ಹೇಳಿ. ಆದ್ರೆ ಈಗ ಈ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ತೀರಾ ಹತ್ತಿರದಲ್ಲಿರುವಂತ ವ್ಯಕ್ತಿ, ಪುನೀತ್ ರಾಜ್ಕುಮಾರ್ ಅವರಿಗೆ ತೀರಾ ಹತ್ತಿರದಲ್ಲಿರುವಂತ ವ್ಯಕ್ತಿ ಈ ರೀತಿ ಬಾಂಬ್ ಸಿಡಿಸಿದ್ದಾರೆ ಅಂದ್ರೆ ಅದು ಸುಳ್ಳು ಅಂತ ಹೇಳಕ್ಕಾಗಲ್ಲ ಪವಿತ್ರ. ಹಾಗಾದ್ರೆ NS ರಾಜ್ಕುಮಾರ್ ಯಾಕೆ ಮತ್ತೆ ಅವ್ರು ಈಗ ಈ ತರದ್ ಮಾತಾಡ್ತಿರೋದು ಯಾಕೆ ಅಂತ ನೋಡಿ, 2 ವಿಷಯಗಳಿದಾವೆ ಇಲ್ಲಿ. ಒಂದು ನಿಜಾನೂ ಇರ್ಬೋದು, ಇನ್ನೊಂದು ಈ NS ರಾಜ್ಕುಮಾರ್ ಅನ್ನೋ ಹೆಸರನ್ನ ನಾವ್ಯಾಕೆ ಚರ್ಚೆ ಮಾಡ್ತಿದ್ವಿ ಈಗ ಹೇಳಿ? ಅವ್ರು ಹೇಳಿದ್ದಕ್ಕಲ್ವಾ, ಅಂದ್ರೆ ಅದು ಪ್ರಚಾರ, ಅವರಿಗೆ ಅವರ ಪ್ರಚಾರಕ್ಕೋಸ್ಕರನೂ ಹೇಳಿರ್ಬೋದು ಸರ್. ಅದ್ರಲ್ಲಿ ಅವ್ರು ಮೆನ್ಷನ್ ಅಂದ್ರೆ ಹೇಳ್ತಿದ್ದಾರೆ, ಇದು ರಾಘವೇಂದ್ರ ರಾಜ್ಕುಮಾರಿಗೆ ಗೊತ್ತು, ಶಿವರಾಜ್ ಕುಮಾರಿಗೆ ಗೊತ್ತು, ಅಂದ್ರೆ ಅವ್ರ ಟೋಟಲ್ ಫ್ಯಾಮಿಲಿ ಅವ್ರಿಗೆಲ್ಲ ಗೊತ್ತು, ನಾನೇ ಇದನ್ನ ಡೀಲ್ ಮಾಡಿದ್ದೆ ಅನ್ನೋಂತ ಮಾತು ಕೂಡ. ಹಂಗಿದ್ರೆ ಅವ್ರನ್ನ ಈಗ ವಿಚಾರಣೆಗೆ ಒಳಪಡಿಸಬೇಕು, ತನಿಖೆಗೆ ಒಳಪಡಿಸ್ಲಿ. ಹಂಗಾದ್ರೆ ಇದ್ರ ಬಗ್ಗೆ ಬುಕ್ ಕೂಡ ಬಿಡುಗಡೆ ಮಾಡ್ತೀನಿ ಅನ್ನೋಂತ ಮಾತು ಕೂಡ. ಓಕೆ, ಈಗ ಸತ್ಯ ಘಟನೆ ಆಧಾರಿತ ಪುಸ್ತಕವನ್ನ ಬಿಡುಗಡೆ ಮಾಡಬಹುದು, ಆದ್ರೆ ಆ ಪುಸ್ತಕವನ್ನ ದಾಖಲೆ ಅಂತ ಪರಿಗಣಿಸಕ್ ಆಗಲ್ಲ. ಈಗ ಇವರೇ ಡೀಲ್ ಮಾಡಿದಾರೆ ಅಂದ್ರೆ ಹಿ ಈಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್ ಅಂತಾರ ಆಯ್ತಲ್ಲ. ಇವರು ಕೂಡ ಒಬ್ರು ಆರೋಪಿ ಅಲ್ವಾ? ಡೀಲ್ ಮಾಡಿದಾರೆ ಅಂದ್ರೆ ಶಬ್ದ ಬರುತ್ತೆ ಅಂದ್ರೆ ಆರೋಪಿ ಅಲ್ವಾ? ಓಕೆ, ಈಗ ಹಂಗಾದ್ರೆ ಅವ್ರು ಯಾರ್ಯಾರ ಹೆಸರನ್ನ ಹೇಳಿದ್ದಾರೆ? ಶಿವರಾಜ್ ಕುಮಾರ್ ಹೆಸರನ್ನ ಹೇಳಿದ್ದಾರೆ, ರಾಘಣ್ಣನ ಹೆಸರನ್ನ ಹೇಳಿದ್ದಾರೆ. ಅವ್ರಿಬ್ರು ಉತ್ತರ ಕೊಡ್ಲಿ ಇದಕ್ಕೆ. NS ರಾಜ್ಕುಮಾರ್ ಒಬ್ಬ ಹುಚ್ಚನ, ಅವ್ನು ಹೇಳೋದು ಸುಳ್ಳಿದ್ಯಾ ಅಥವಾ ನಿಜ ಆಗಿದ್ರೆ ಹೌದು, ಎಷ್ಟು ಹಣ ಕೊಟ್ರು, ಯಾಕೆ ಕೊಟ್ರು, ಯಾಕೆ ಕೊಡ್ಬೇಕಾಯ್ತು ಅವನಿಗೆ, ಇದು ಬಹಿರಂಗ ಪಡಿಸ್ಬೇಕಲ್ವಾ? ಜೊತೆಲಿ ಪುನೀತ್ ರಾಜ್ಕುಮಾರ್ ಜೊತೆ ನಾನು ಆರಂಭದಿಂದಲೂ ಇದ್ದೆ, ಅಂದ್ರೆ ಅವರ ಸಿನಿಮಾಗಳು ಯಾವುದೇ ಬಂದ್ರು ಕೂಡ ಮೊದಲು ನನ್ನ ಹತ್ರ ಬರ್ಬೇಕಿತ್ತು, ಅದ ನಂತರ ಪುನೀತ್ ರಾಜ್ಕುಮಾರ್ ಹತ್ರ ಹೋಗುತ್ತೆ ಅನ್ನೋ ತರದ್ದು ಕೂಡ, ಅಂದ್ರೆ ಅಷ್ಟು ಆಪ್ತರಾಗಿದ್ರು ಅನ್ನೋ ಮಾತು. NS ರಾಜ್ಕುಮಾರ್ ಅಪ್ಪು ಅವ್ರ ಜೊತೆಗೆ ಇದ್ದಿದ್ದು ನನಗೂ ಗೊತ್ತಮ್ಮ. ಅವರು ಅಪ್ಪು ಅವ್ರ ಜೊತೆಗಿದ್ರು. ಸ್ಟೋರಿ ಯಾರಾದ್ರೂ ಹೇಳಕ್ ಹೋದ್ರೆ ಅವ್ರು ಏನ್ ಮಾಡ್ತಿದ್ರು, ಅವ್ನಿಗೆ ಕೇಳಿಸಿ ಫಸ್ಟ್ ಅಂತ ಹೇಳ್ತಿದ್ರು. ಓಕೆ, ಇವ್ರೆಲ್ಲ ನೋಡಿ ಈ ಸ್ಟೋರಿ ಕೇಳಿದ್ಮೇಲೆ ಓಕೆ ಪುನೀತ್ ಆಮೇಲೆ ಅದನ್ನ ಕೇಳ್ತಿದ್ರು. ಇವ್ರು ಓಕೆ ಅಂದಿದ್ನೆಲ್ಲ ಅವ್ರು ಮಾಡ್ತಿದ್ದಿಲ್ಲ, ಆ ಪ್ರಶ್ನೆ ಬೇರೆ. ಇವ್ರು ಫಿಲ್ಟರ್ ಒಂದ್ ಹಂತದವರೆಗೂ ಫಿಲ್ಟರ್ ಮಾಡಕ್ಕೆ ರಾಜ್ಕುಮಾರ್ ಇದ್ರು ಅವಾಗ, NS ರಾಜ್ಕುಮಾರ್. ಓಕೆ ಇದ್ರು. ಆದ್ರೆ ಈ ವಿಷಯದ ಬಗ್ಗೆ NS ರಾಜ್ಕುಮಾರ್ ಮಾತಾಡ್ತಾರೆ ಅಂದ್ರೆ ಕೋಟಿ ಕೋಟಿ ಡೀಲ, ಈ ರೀತಿ ಊಹಾಪೋಹಗಳಿದ್ವು. ಈಗ ಈ ಸುದ್ದಿಗೆ ಒಂದು ಖಚಿತತೆ ಅಥವಾ ಒಂದು ಅಧಿಕೃತ ಒಂದು ಮಾಹಿತಿಯನ್ನ ಈ ವ್ಯಕ್ತಿ ಕೊಡ್ತಾರೆ ಅಂದ್ರೆ ಇವ್ರ ಹತ್ರ ಏನ್ ಪ್ರೂಫ್ ಇದೆ, ಏನ್ ದಾಖಲೆಗಳಿದೆ ಅನ್ನೋದನ್ನ ಅವ್ರು ಬಹಿರಂಗ ಪಡಿಸ್ಬೇಕು. ಸುಮ್ನೆ ಹಿಟ್ ಅಂಡ್ ರನ್ ಮಾಡಕ್ ಆಗಲ್ಲ. ಯಾವುದೋ ಒಂದು ಘಟನೆ ಬಗ್ಗೆ ಅಂದ್ರೆ ಒಂದು ರಾಜ್ಕುಮಾರ್ ಅಂತ ಫ್ಯಾಮಿಲಿ ಅಂದ್ರೆ ಕರ್ನಾಟಕದಲ್ಲಿ ಅದೊಂದು ಅಂದ್ರೆ ಸಿನಿಮಾದಲ್ಲಿ ಒಳ್ಳೆ ಹೆಸರು ಮಾಡಿರುವಂತದ್ದು. ಇನ್ನು ರಾಜ್ಕುಮಾರ್ ಅವರು ಅಭಿಮಾನಿಗಳ ದೇವ್ರು ಅಂತಾನೆ ಹೇಳಿ ಅವ್ರು ಖ್ಯಾತಿ ಪಡೆದವರು. ಅಂತವ್ರ ಫ್ಯಾಮಿಲಿ ಬಗ್ಗೆ ಅವ್ರು ಇಷ್ಟು ಸಲೀಸವಾಗಿ ಅಂದ್ರೆ ಅವ್ರ ದಾಖಲೆ ಇಲ್ಲದೆ ಈ ತರದೊಂದು ಮಾತುಗಳು. ಆಮೇಲೆ ನೋಡಮ್ಮ, ಅವ್ರು ಹೇಳಿರೋ ಪ್ರಕಾರ ಅವ್ರ ಅಪ್ಪು ಜೊತೆಗೆ ಚೆನ್ನಾಗಿದ್ದವರು, ರಾಜ್ಕುಮಾರ್ ಫ್ಯಾಮಿಲಿ ಇದ್ದವರು, ಅವ್ರ ಫ್ಯಾಮಿಲಿಯಲ್ಲಿ ಇದ್ದವ್ರು ಯಾಕೆ ಸುಳ್ಳು ಹೇಳ್ತಾರೆ? ಯಾಕೆ ಸುಳ್ಳು ಹೇಳ್ತಾರೆ ಅಲ್ವಾ? ನಿಜ ಅನ್ನೋದಾದ್ರೆ ಏನಾದ್ರೂ ಪ್ರೂಫ್ ಕೊಡ್ಲಿ. ಹಾಗಾದ್ರೆ
ಹಾಗಾದ್ರೆ ಜುಲೈ 30ನೇ ತಾರೀಕು 2000 ಇಸ್ವಿ 9:00ವರೆಗೆ ಏನ್ 11 ಜನ ಬಂದು ಅವತ್ತು ನೋಡಮ್ಮ ಭೀಮನ ಅಮಾವಾಸ್ಯೆ ಅಪಹರಣ ಅಂತಲ್ಲ, ಅವ್ರು ಬಂದ್ರು. ರಾಜ್ಕುಮಾರ್ ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಅವ್ರು ಬಂದ ಮೇಲೆ ಏನಾಯ್ತು ಅಂತ ಪತ್ರಕರ್ತರ ಕೇಳಿದಾಗ, ಇಲ್ಲ ವೀರಪ್ಪನ್ ಅವರು ಬಂದು ನನ್ನನ್ನ ಬನ್ನಿ ಸ್ವಾಮಿ ಅಂದ್ರು, ನಾನು ಹೋದೆ ಅಂತ. ಅಂದ್ರೆ ವೀರಪ್ಪನ್ ಅವರು ಅಂತ ಅಲ್ಲಿ ಕೂಡ ಕೊಟ್ಬಿಟ್ಟು ಅವ್ರು ರಾಜ್ಕುಮಾರ್ ಅವರೇ ಹೇಳಿದ್ರು. ಹಂಗಾಗಿ ಏನೋ ಬಂದು 4 ಜನ ಎತ್ಕೊಂಡು ಹೋದ್ರು ರಾಜ್ಕುಮಾರ್ ಅಂತ ಅಲ್ಲ, ಬಂದ್ರು. ಅವ್ರು ಬಂದಾಗ ಅವ್ರ ಕೈಲಿ ಗನ್ ಗಿನ್ ಎಲ್ಲ ಇತ್ತು. ಅದ್ ನೋಡ್ಬಿಟ್ಟು ಇವರು ಮತ್ತೆ ನಾಗಪ್ಪ ಮಾರಡ್ಗಿ ಇವರೆಲ್ಲ ಸೇರ್ಬಿಟ್ಟು ಹೋದ್ರು ರಾಜ್ಕುಮಾರ್ ಜೊತೆಗೆ ಅನ್ನೋ ತರದ್ದು ಮಾತುಗಳು ಅವಾಗ ಕೇಳ್ಬಂತ. ಅವಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇರ್ಲಿಲ್ಲ, ಅವಾಗ ಪತ್ರಿಕೆಗಳಲ್ಲಿ ಓದ್ತಿದ್ರು ಎಲ್ಲ ಸುದ್ದಿಗಳನ್ನ. ಅದೇ ಟೈಮಲ್ಲಿ ನಕೀರನ್ ಗೋಪಾಲನ್ ಹೋಗಿದ್ದು ರಾಜ್ಕುಮಾರ್ ನೋಡಕ್ಕೆ. ನಕೀರನ್ ಗೋಪಾಲ್ ಹೋದಾಗ್ಲೇನೆ ಗೊತ್ತಾಗಿತ್ತು ಅದು ಡೀಲ್ ಮಾಡಕ್ ಹೋಗ್ತಿದಾರೆ ಅಂತ ಸುದ್ದಿಗಳು ಬಂದಿತ್ತು, ಊಹಾಪೋಹಗಳು ಬಂದಿತ್ತು. ಹಲವಾರು ಪತ್ರಿಕೆಗಳಲ್ಲೂ ಅವಾಗ ಬರ್ದಿದ್ರು. ಆದ್ರೆ ಅದಕ್ಕೊಂದು ಖಚಿತತೆ ಸಿಗಲ್ವಲ್ಲ. ಮತ್ತೆ ರಾಜ್ಕುಮಾರ್ ಅನ್ನೋಂಥ ಒಬ್ಬ ಮೇರು ವ್ಯಕ್ತಿ, ಕನ್ನಡ ನಾಡು ನುಡಿಯ ಒಂದು ಬ್ರಾಂಡ್ ಅಂಬಾಸಡರ್ ತರ ಇದ್ರು, ಕರ್ನಾಟಕದ ಜನರ ಹೃದಯದಲ್ಲಿ ಮನೆ ಮಾಡಿದ್ರು. ಅಂತ ವ್ಯಕ್ತಿಯ ಬಗ್ಗೆ ಯಾರು ಕೂಡ ಲಘುವಾಗಿ ಹಗುರವಾಗಿ ಮಾತನಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗೇನೋ ಮಾತಾಡ್ತಿದ್ರನೋ, ಬಟ್ ಅವಾಗ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಎಲ್ಲರೂ ಅದನ್ನ ಗೌರವಯುತವಾಗಿ ಇದ್ರ ಏನು ಸಂಪೂರ್ಣ ಪ್ರಕರಣವನ್ನ 108 ಜನ ಅಭಿಮಾನಿಗಳು, ಎಷ್ಟೋ ಜನ ಉಪವಾಸ ಇದ್ದು ರಾಜ್ಕುಮಾರ್ ಬರೋರ್ಗೂ ಕಾದಿದ್ದಾರೆ. ಅಂದ್ರೆ ಪ್ರತಿಭಟನೆಗಳಾಯ್ತು, ಎಷ್ಟೊಂದು ಜನ ಉಪವಾಸ ಕುತ್ಕೊಂಡ್ರು, ಧರಣಿ ಮಾಡಿದ್ರು. ಜೊತೆಲಿ ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ಹೇಳ್ತಾ ಇದ್ರು ಸರ್, ಅಂದ್ರೆ SM ಕೃಷ್ಣ ಆಗ ಮುಖ್ಯಮಂತ್ರಿ ಆಗಿದ್ರು, ಒಂದ್ ವೇಳೆ ನೀನ್ ನನ್ ಗಂಡನ ಹೊರಗೆ ಅಂದ್ರೆ ಕರ್ಕೊ ಬಂದಿಲ್ಲ ಅಂತಂದ್ರೆ ನಾನು ಜನನ್ನೆಲ್ಲ ಒಕ್ಕರೆಬ್ಬಿಸ್ತೀನಿ ಅನ್ನೋ. ಆ ತರದ್ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸರಿ ಅವರ ಯಜಮಾನ್ರಲ್ವಾ ಅವ್ರ ಯಜಮಾನ್ರಿಗೆ ಈ ತರ ಆದಾಗ ಯಾವುದೇ ಹೆಣ್ಣಿಗಾದ್ರೂ ಆ ತರದ ರೋಷ ವೇಷ ಅದೆಲ್ಲ ಬಂದಿರುತ್ತೆ. ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಆದ್ರೆ SM ಕೃಷ್ಣ ಕರ್ನಾಟಕದ ಮುಖ್ಯಮಂತ್ರಿ ಇದ್ರು, ತಮಿಳುನಾಡಲ್ಲಿ ಜಯಲಲಿತಾ ಮೇಡಮ್ ಇದ್ರು ಮುಖ್ಯಮಂತ್ರಿ ಇದ್ರು. ಅವರಿಬ್ರು ಸೇರಿ ಏನ್ ಮಾಡಿದ್ರು? ವೀರಪ್ಪನಿಗೆ ಹಣ ಕೊಟ್ರು ಅನ್ನೋದಾದ್ರೆ ಎಷ್ಟು ಕೊಟ್ರು, ಯಾಕೆ ಕೊಡ್ಬೇಕಾಗಿತ್ತು? ಆಮೇಲೆ ವೀರಪ್ಪನ್ ಅಪಹರಣ ಮಾಡಿದ್ದು ಸುಳ್ಳು ಅನ್ನೋದಾದ್ರೆ, ಡೀಲ್ಗೋಸ್ಕರ ಹೋಗಿದ್ದು ಅನ್ನೋದಾದ್ರೆ, ಆತನನ್ನ ಯಾಕೆ ಇವರು ಎನ್ಕೌಂಟರ್ ಮಾಡಿದ್ರು? ಎಲ್ಲಾ ಪ್ರಶ್ನೆಗಳು ಇನ್ನು ಗೊಂದಲಾಗೆ ಉಳಿದಿದೆ. ಹೌದು, ಅಪಹರಣ ಮಾಡಿದ್ದೆ ಸುಳ್ಳು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ರೆ, ತೀರ್ಪು ಕೊಟ್ರೆ, ಮತ್ತೆ ಯಾಕೆ ವೀರಪ್ಪನ್ ಇವರು ಎನ್ಕೌಂಟರ್ ಮಾಡಿಸಿದ್ರು? ಸರ್, ಹಾಗಾದ್ರೆ ಈ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ನೀಡಿದೆ, ಇದು ಅಂತಿಮ ತೀರ್ಪು ಅಥವಾ ಮುಂದೆ ಏನಾದ್ರೂ ಮತ್ತೆ ಹೋಗ್ಬೋದು? ಕಾನೂನಾತ್ಮಕವಾಗಿ ಅದು ಅಂತಿಮ ತೀರ್ಪೆ. ಓಕೆ, ಆದ್ರೆ ಏನಾಗುತ್ತೆ, ಪ್ರತಿಯೊಂದನ್ನು ನಾವು ಚುನಾವಣಾ ದೃಷ್ಟಿಯಲ್ಲಿ ನೋಡ್ತೀವಿ ಪವಿತ್ರ. ಹಾಗಾಗಿ ಇದೇನಾಗ್ತಾ ಇದೆ ಅಂದ್ರೆ, ವೀರಪ್ಪನ ಮಗಳು ಮೊನ್ನೆ DK ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿದ್ರು ಅಲ್ವಾ? ಅವರ ಜಾತಿ ಮತಗಳು ತುಂಬಾ ಇದಾವೆ. ತಮಿಳುನಾಡು ಎಲೆಕ್ಷನ್ ಬೇರೆ ಬರ್ತಾ ಇದೆ. ಓಕೆ, ಎಲ್ಲವೂ ಏನೇನೋ ಲೆಕ್ಕಾಚಾರಗಳು. ರಾಜಕೀಯ ಪ್ರಭಾವ ಇಲ್ಲೇನಾದ್ರೂ ಖಂಡಿತವಾಗ್ಲೂ ಇಂಥ ದೊಡ್ಡ ಪ್ರಕರಣದಲ್ಲಿ ರಾಜಕೀಯ ಪ್ರಭಾವ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಕೂಡ ರಾಜಕೀಯ ಪ್ರಭಾವಕ್ಕೊಳಪಟ್ಟು, ಈಗ ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಆಯ್ತು, ವಿಷ್ಣುವರ್ಧನ್ ಅವ್ರ ಸಮಾಧಿದ ಏನಾಗಿದೆ ಕತೆ? ರಾಜಕೀಯ ಪ್ರಭಾವಗಳಿಲ್ವಾ? ಅಂಬರೀಷ್ ಅವ್ರ ಮಂಡ್ಯದ ಗಂಡು, ಅವರ ಶವವನ್ನ ಮಂಡ್ಯಕ್ಕೆ ಹೋಗಿ ಮತ್ತೆ ಇದ್ ಮಾಡಲಾಯಿತು, ಅದು ರಾಜಕೀಯ ಪ್ರಭಾವ ಇರಲ್ವಾ? ಯಾವ ನಟ ಸಾಯ್ತಾರೆ, ಯಾವ ನಟನ ಜಾತಿ ಎಷ್ಟಿದೆ, ಯಾವ ನಟನ ಅಭಿಮಾನಿ ಬಳಗ ಎಷ್ಟಿದೆ, ಅವ್ರು ನಮ್ಮ ಪರವಾಗಿ ಹೆಂಗ್ ಬರ್ತಾರೆ. ಇದು ಸೇಮ್ RCB ಕಪ್ ಗೆದ್ದಾಗ್ಲೂ ಹಿಂಗೆ ಆಗಿದ್ದು. ರಾಜಕೀಯ ಪ್ರಭಾವ ಎಲ್ಲದರಲ್ಲಿ ಇದೇ ಇರುತ್ತೆ ಪವಿತ್ರ. ದುರಂತ ಅಂದ್ರೆ ಈ ರಾಜ್ಕುಮಾರ್ ಅನ್ನುವ ಈ ಅಪಹರಣ ಪ್ರಕರಣ ಇದಾದ್ಮೇಲೆ ಇವತ್ತು NS ರಾಜ್ಕುಮಾರ್ ಮಾತಾಡಿದ ಇಷ್ಟ ದಿನ ಯಾಕೆ ಮಾತಾಡಲಿಲ್ಲ? ಸರ್, ಅದೇ ಒಂದು ಪ್ರಶ್ನೆ. ಅಂದ್ರೆ ಇವ್ರನ್ನ ಫಸ್ಟ್ ಇವ್ರನ್ನ ಹಿಡಿದು ಬಿಟ್ಟು ಇವ್ರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು. ಬ್ರೈನ್ ಮ್ಯಾಪಿಂಗ್ ಮಾಡಿ ಏನೇನಾಯ್ತಪ್ಪ ಆಯ್ತಪ್ಪ ಕರೆಕ್ಟ್ ಆಗಿ ಹೇಳು ಅಂತ ಹೇಳಿ ಮಾಡಿಸಿ ಇದು ನಿಜನೋ ಸುಳ್ಳು, ನಿಜ ಆದ್ರೆ ಏನ್ ಮಾಡ್ಬೇಕು, ಸುಳ್ಳಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಕಾನೂನು ವ್ಯಾಪ್ತಿಗೆ ತರಬೇಕು ಇದನ್ನ. ಸರ್, ಇಷ್ಟು ದೊಡ್ಡ ಅಂದ್ರೆ ವಿವಾದದಲ್ಲಿ, ಇಷ್ಟು ದೊಡ್ಡ ಒಂದು ಪ್ರಕರಣದಲ್ಲಿ ಅಂದ್ರೆ ತನಿಖಾ ವ್ಯವಸ್ಥೆನೇ ವಿಫಲ ಆಯ್ತಾ? ಇಲ್ಲ, ಏನಾಗುತ್ತೆ ಪವಿತ್ರ, ಈಗ ರಾಜ್ಕುಮಾರ್ ಅಪಹರಣ ಪ್ರಕರಣದ ತನಿಖೆ ಅನ್ನೋ ತರದಕ್ಕಿಂತ ರಾಜ್ಕುಮಾರ್ ಬಂದ್ರು, ಅಲ್ಲಿಂದ ಸುರಕ್ಷಿತವಾಗಿ ಬಂದ್ರು ಅನ್ನೋದೇ ಸಾಕಾಗಿತ್ತು. ಜನರಿಗೆ ಅಷ್ಟೇ ಬೇಕಾಗಿದ್ದು, ರಾಜ್ಕುಮಾರ್ ಬರ್ಲಪ್ಪ ಆರಾಮಾಗಿ ಅನ್ನೋದು ಬೇಕಾಗಿತ್ತು. ಬಿಟ್ರೆ ಅವ್ರಿಗೇನೋ ಶಿಕ್ಷೆ ಆಗ್ಲಿ ಹಂಗೆ ಹೆಂಗೆ ಅಂತಲ್ಲ. ಆದ್ರೂ ತಮಿಳ್ನಾಡು ಮತ್ತೆ ಕರ್ನಾಟಕ SIT ಏನ್ ಮಾಡ್ತು ಅಂದ್ರೆ ವೀರಪ್ಪನ್ ಬೇಟೆಯಾಡ್ತು. ಅವತ್ತು ಗುಂಡಿನ ಇದರಲ್ಲಿ 3 ಜನ ತೀರೋಗ್ಬಿಟ್ರು. ಓಕೆ, ಉಳಿದವ್ರಿಗೆ ಈಗ ಸುಪ್ರೀಂ ಕೋರ್ಟ್ ಖುಲಾಸೆ ಅಂತ ಮಾಡಿ ಆಯ್ತು. ಈಗ ಈ ಅನವಶ್ಯಕ ಅಂತ ಅನ್ಸುತ್ತೆ, ಈ ರಾಜ್ಕುಮಾರ್ ಮಾತಾಡೋದು ಅನವಶ್ಯಕ ಅಂತ ಅನ್ಸುತ್ತೆ. ಈಗ ಪುನೀತ್ ರಾಜ್ಕುಮಾರ್ದು ಅದರಲ್ಲಿ ಯಾವುದು ರಾಜ್ಕುಮಾರ್ ಅಪಹರಣ ಪ್ರಕರಣದಲ್ಲಿ ಏನೋ ಇದೆ, ಪಾತ್ರಗಳಿದೆ ಅನ್ನೋ ಥರದ್ದು ಗಾಳಿ ಸುದ್ದಿಗಳ ನಿಜ ಸುದ್ದಿಗಳ ಗೊತ್ತಿಲ್ಲ. ಏನೋ ಬಿಸ್ನೆಸ್ಸು, ಗ್ರಾನೈಟ್ ಬಿಸ್ನೆಸ್, ಅದು ಇದು ಅಂತ ಸುದ್ದಿಗಳು ಬಂದಿತ್ತು. ಹೌದು. ಓಕೆ, ಹಂಗಾಗಿ ಇವೆಲ್ಲ ಏನಾಗ್ತಾವ ಅಂದ್ರೆ ಇವೆಲ್ಲ ತರ್ಕಕ್ಕೆ ನಿಲ್ಕದ ಅಥವಾ ಸತ್ಯ ಇಲ್ಲದೆ ಇರೋದ, ಸತ್ಯ ಯಾವ ರೀತಿ ಇದು ಮಾಡಬೇಕು ಅನ್ನೋದ್ರ ಎಲ್ಲ ಪ್ರಶ್ನೆಗಳು ಉಟ್ಕೊಳ್ತಾವೆ. ಸರ್, ಅಂದ್ರೆ 108 ದಿನ ಏನು ರಾಜ್ಕುಮಾರ್ ಅಪಹರಣ ಆಗಿದ್ದು, ಮತ್ತೆ ಇಷ್ಟು ದೊಡ್ಡ ಪ್ರಕರಣದಲ್ಲಿ ಸಾಕ್ಷಿಗಳೆಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ ಇದು ಹೆಂಗೆ ಅಂತ ಯಾವ ರೀತಿ ಕನ್ಸಿಡರ್ ಮಾಡಬೇಕು? ಹಂಗಲ್ಲ, ಸಾಕ್ಷಿಗಳು ಈಗ ನಿಮ್ಗೆ ಎಲ್ಲಿ ಸಿಗ್ತವೆ? 20 ವರ್ಷದ ನಂತರ ಏನ್ ಸಾಕ್ಷಿ ಸಿಗುತ್ತೆ ನಿಮ್ಗೆ? ಅಲ್ಲ, ಬದುಕಿದ್ದಾರೆ 5 ಜನ, ಆಗಿದ್ದು ಸತ್ಯ.
ಅದೇ ಲೈಕ್ ಪ್ರಾಸಿಕ್ಯೂಷನ್ ಅದನ್ನ ಪ್ರೂವ್ ಮಾಡಬೇಕಿತ್ತಲ್ಲ. ಪೊಲೀಸರು ಸಲ್ಲಿಸಿರೋ ಚಾರ್ಜ್ ಶೀಟ್ಗೆ ಸರ್ಕಾರ ಸಮರ್ಥವಾಗಿ ವಾದ ಮಂಡಿಸಿ ಹೌದು ಇವರು ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರು, ಹಂಗಾಗಿ ಇವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ವಾದ ಮಂಡಿಸಿದ್ರೆ ಕೋರ್ಟ್ ಅವರಿಗೆ ಶಿಕ್ಷೆ ಕೊಡುತ್ತೆ. ಇವ್ರು ವಾದನೆ ಮಂಡಿಸಿಲ್ಲ ಅಂದ್ರೆ ಸರ್ಕಾರ ಯಾವುದು, ಅದಕ್ಕೆ ಈ DK ಶಿವಕುಮಾರ್ ಯಾಕೆ ವೀರಪ್ಪನ ಮಗಳನ್ನ ಮೀಟ್ ಆಗ್ಬೇಕು? ಹೌದು, ಅವ್ರನ್ನ ಎನ್ಕೌಂಟರ್ ಮಾಡಿದ್ರಲ್ವಾ ಇವರು, ಅಂತವ್ರ ಮಗಳನ್ನ ಯಾಕೆ ಇವ್ರು ಮೀಟ್ ಆಗ್ಬೇಕು? ರಾಜಕೀಯ ಕಾರಣ ಆಗೇನು? ತಮಿಳ್ನಾಡು ಎಲೆಕ್ಷನ್ನು ಅವ್ರಿಗೇನಾದ್ರು ಖುಲಾಸೆ ಮಾಡಿ ಕ್ಲೀನ್ ಚಿಟ್ ಕೊಡ್ತೀರ, ಅವ್ರ ಜಾತಿಯವ್ರು ನಮ್ಗೇನಾದ್ರು ವೋಟ್ ಹಾಕ್ತಾರೆ, ಈ ತರದ ಲೆಕ್ಕಾಚಾರ ಪವಿತ್ರ. ಸರ್ ಅಂದ್ರೆ ಕೊನೆಯದಾಗಿ ಈ ಒಂದು NS ರಾಜ್ಕುಮಾರ್ ಈಗ ಮುಂದೆ ಬಂದ್ಬಿಟ್ಟು ನಾನು ಈ ತರದ ಹೇಳಿಕೆ ಕೊಡ್ತಿರೋದು, ಎಲ್ಲೋ ಒಂದ್ ಕಡೆ ಈಗ ಶಿವಣ್ಣ ರಾಘಣ್ಣ ಆದ್ರೂ ಧ್ವನಿ ಎತ್ಬೋದಾಗಿತ್ತಲ್ಲ, ಯಾಕೆ ಸೈಲೆಂಟ್ ಇದ್ದಾರೆ ನೋಡಿ? ಈಗ NS ರಾಜ್ಕುಮಾರ್ ಹೇಳಿದ್ ನಿಜನಾ ಸುಳ್ಳು ಅನ್ನೋದು ಶಿವರಾಜ್ ಕುಮಾರ್ ಅಥವಾ ರಾಘವೇಂದ್ರ ರಾಜ್ಕುಮಾರ್ ಹೇಳ್ಬೇಕು. ಇಲ್ಲ NS ರಾಜ್ಕುಮಾರ್ ಒಬ್ಬ ಹುಚ್ಚ, ಅವನ ಮಾತನ್ನ ಯಾರು ನೀವು ತಗೊಳ್ಬೇಡಿ, ಅದಕ್ಕೋಸ್ಕರನೇ ಅವನ್ನ ನಾವು ಮನೆಯಿಂದ ಹೊರಗೆ ಹಾಕಿದ್ವಿ, ಏನಾದ್ರೂ ಒಂದು ಹೇಳ್ಬೇಕು. ಇಲ್ಲ ಅಂದ್ರೆ ರಾಜ್ಕುಮಾರ್ ಹೇಳಿದ್ ನಿಜ, NS ರಾಜ್ಕುಮಾರ್ ನಾವ್ ಇಷ್ಟು ಕೊಟ್ಟಿದೀವಿ, SM ಕೃಷ್ಣ ಇಷ್ಟು ಕೊಟ್ರು, ಇವ್ರ ಹತ್ರ ಕೊಟ್ಟು ಕಳ್ಸಿದ್ರು, ಏನೋ ಒಂದು ಹೇಳ್ಬೇಕಲ್ಲ. ಅವ್ರಿಗೆ ಗೊತ್ತಿದ್ರೆ ಹೇಳ್ಬೇಕು, ಅವ್ರಿಗೆ ಗೊತ್ತಿದ್ರೆ ಹೇಳ್ಬೇಕು ಅಲ್ವಾ? ಅವ್ರು ಬಾಯ್ ಬಿಡ್ಬೇಕು. ಅವ್ರು ಬಾಯ್ ಬಿಟ್ಟಾಗ ಈ ಒಂದು ಘಟನೆ NS ರಾಜ್ಕುಮಾರ್ ಏನ್ ಹೇಳಿದ್ರು, ರಾಜ್ಕುಮಾರ್ ಬಿಡುಗಡೆಗೆ ಕೋಟಿ ಕೋಟಿ ಹಣದ ಡೀಲ್ ಆಗಿದೆ, ಅದನ್ನ ನಾನೇ ಡೀಲ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ಅವಾಗ ಅದೇನಾಗುತ್ತೆ, ಒಂದು ಚೌಕಟ್ಟಿನ ಅಡಿಯಲ್ಲಿ ಬರುತ್ತೆ. ಈಗ ರಾಜ್ಕುಮಾರ್ ಫ್ಯಾಮಿಲಿ ಬೇರೆ, ಅವು ವೀರಪ್ಪನ್ ಫ್ಯಾಮಿಲಿ ಯಾರೋ ಮೂರನೇವ್ರು ಮಾತಾಡ್ತಾನೆ ಅನ್ನೋ ತರ ಆಗ್ಬಿಡುತ್ತೆ. ಅದನ್ನ ಕಾನೂನು ವ್ಯಾಪ್ತಿಗೆ ತರಬೇಕಂದ್ರೆ ಇವ್ರು ಯಾರಾದ್ರೂ ಒಬ್ರು ಇನ್ವಾಲ್ವ್ ಆಗ್ಬೇಕು, ಹೇಳ್ಬೇಕು. ಅಂದ್ರೆ ಸರ್ ಮುಂದೆ ಇದು ಯಾವ ತಿರುವನ್ನ ಪಡೆಯುತ್ತೆ, ಇದು ಏನಿಲ್ಲ, ಇದು ಮುಗಿದು ಮುಗಿದೋಗುತ್ತೆ ಅಷ್ಟೇ. ಎಲ್ಲರೂ ಇಗ್ನೋರ್ ಮಾಡ್ತಾರೆ. ಅದು ಶಿವಣ್ಣ ಕೇಳಿದ್ರೆ ನೋ ಕಮೆಂಟ್ ಅಂತಾರೆ, ರಾಘಣ್ಣಿಗೆ ನಂಗೆ ಗೊತ್ತಿಲ್ಲಪ್ಪ ಅಂತಾರೆ, ಮುಗೀತಲ್ಲಿಗೆ ಮುಗೀತು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನೋಡೋದಿಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.